ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಾನಕಮ್ಮ ಸಂಗೀತದ ಯೂನಿವರ್ಸಲ್ ಆಗಿದ್ರು ಅಂತ ನಟ, ಗಾಯಕ, ಸಂಗೀತ ನಿರ್ದೇಶಕ ಸಾಧು ಕೋಕಿಲ ತಿಳಿಸಿದ್ದಾರೆ. ನನ್ನ ತಾಯಿ ಜಾನಕಮ್ಮನವರ ಹಾಡನ್ನ ಮಾತ್ರ ಹಾಡ್ತಾ ಇದ್ರು. ಜಾನಕಮ್ಮನವರ ಕರೆದರೂ ಕೇಳದೆ ಹಾಡನ್ನ ಹಾಡ್ತಾನೆ ನನ್ನಮ್ಮ ಉಸಿರು ಬಿಟ್ಟಿದ್ರು ಅಂತ ಸಾಧು ಕೋಕಿಲ ಭಾವುಕರಾದ್ರು. ಜಾನಕಮ್ಮ ಸಂಗೀತದ ಯೂನಿವರ್ಸಲ್ ಆಗಿದ್ರು. ದೇಹ ಪರ್ಮಿಟ್ ಮಾಡಲ್ಲ ಅಂತ ಹಾಡನ್ನ ನಿಲ್ಲಿಸಿದ್ರು. ಆದರೆ ಹಾಡು ನಿಲ್ಲಿಸಿದಾಗಲೇ ಜೀವನವನ್ನ ನಿಲ್ಲಿಸಿದಂತೆ ಆಗಿತ್ತು. ಎಲ್ಲಾ ಕಲಾವಿದರ ಪರವಾಗಿ ಅಂತಿಮ ನಮನ ಸಲ್ಲಿಸ್ತೇನೆ ಅಂತ ಸಾಧು ಕೋಕಿಲ ತಿಳಿಸಿದರು. ಗಾನ ಕೋಗಿಲೆ ನಮ್ಮ ಒಡನಾಟ ಅಲ್ಲ. ನಾನು ಒಂದೇ ಒಂದು ಇದು ಮಾತು ಹೇಳಿದೆ. ನಮ್ಮ ತಾಯಿ ಸಂಗೀತ ಸಿಂಗರ್. ಅವರು ಬರೀ ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾಯಿದ್ರು ವಾದ್ಯಗೋಷ್ಠಿಗಳಲ್ಲಿ. ನಮ್ಮ ತಾಯಿಯವರು ತುಂಬ ಫೇಮಸ್ ಆಗಿರೋದೇ ಜಾನಕಿ ಅಮ್ಮವ್ರ ವಾಯ್ಸಲ್ಲಿ. ನಮ್ಮ ತಾಯಿಯ ಕಡೆಯ ಏನು ಉಸಿರಿತ್ತು, ನಮ್ಮ ತಂದೆ ವಯಲಿನಿಸ್ಟು ಅಂದರೆ ಪಿಟೀಲು ವಾದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಮ್ಮವ್ರನ್ನ ಹಾಡುಗಳನ್ನ, ಎಸ್ ಪಿ ಅವ್ರ ಹಾಡುಗಳನ್ನ, ಪಿ ವಿಶ್ವನಾಥ್ ಸರ್ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು ಬೆರಳನ್ನ ಹಿಂಗೆ ತಾಳೆ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರೂ ಕೇಳದೆ ಹಾಡನ್ನ ಹಾಡಿಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥದ್ದು ಯಾರೇ ಸಂಗೀತದಲ್ಲಿ. ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಈಗ ಕೆಲವರೆಲ್ಲ ಒಂದೊಂದು